ಡೈಲಿ ಮೋಟಿವ್ ಕನ್ನಡ ಚಾನೆಲ್ಗೆ ಸ್ವಾಗತ. ಒಂದೇ ಕಾಡಿನಲ್ಲಿ ಒಂದು ಹುಲಿ ಮತ್ತು ನರಿ ಇದ್ದರು. ನರಿ ತುಂಬಾ ಚತುರ, ಹುಲಿ ಬಹುಶಕ್ತಿಶಾಲಿ. ನರಿ ದಿನವೂ ಕಾಡಿನಲ್ಲಿ ಸುತ್ತಿ ಎಲ್ಲ ಪ್ರಾಣಿಗಳ ತಾಣವನ್ನು ಗುರುತಿಸುತ್ತಿತ್ತು. ಯಾವ ಕಡೆ ಯಾವ ಪ್ರಾಣಿ ಇದೆ, ಯಾವ ದಾರಿ ಸುರಕ್ಷಿತ, ಇವೆಲ್ಲವನ್ನೂ ಅದು ಹುಲಿಗೆ ವಿವರಿಸುತ್ತಿತ್ತು. ನರಿ ಮೊದಲು ಹೋಗಿ ಪ್ರಾಣಿಯನ್ನು ನೋಡಿ ಜೋರಾಗಿ ಕೂಗಿ ಕಿರುಚುತ್ತಿತ್ತು. ಆ ಶಬ್ದ ಕೇಳಿದ ಹುಲಿ ನಿಧಾನವಾಗಿ ಬಂದು ಬೇಟೆಯಾಡುತ್ತಿತ್ತು. ಇಬ್ಬರೂ ಒಪ್ಪಂದ ಮಾಡಿಕೊಂಡಿದ್ದರು. ಬೇಟೆಯಾದ ಮೇಲೆ ಮೊದಲು ಹುಲಿ ತಿನ್ನುತ್ತಿತ್ತು, ಉಳಿದ ಮಾಂಸವನ್ನು ನರಿ ತಿನ್ನುತ್ತಿತ್ತು. ಈ ರೀತಿ ಬುದ್ಧಿಯೂ ಬಲವೂ ಸೇರಿ ತಮ್ಮ ಜೀವನ ಸಾಗಿಸುತ್ತಿದ್ದ. ಒಂದು ದಿನ ನರಿಗೆ ಒಂದು ದೀರ್ಘಕಾಲದ ಹಸಿವಿದ್ದಾಗ ಅದಕ್ಕೆ ಕಾಗೆ ಒಬ್ಬ ಗೆಳೆಯನಾಗಿ ಬಿಟ್ಟಿತು. ಕಾಗೆ ಹಾರಾಡುತ್ತಾ ಆಹಾರವಿರುವ ಜಾಗವನ್ನು ನೋಡುತ್ತಿದ್ದಿತು. ಪ್ರಾಣಿ ಕಂಡ ಕೂಡಲೇ ಕಾವ್ ಕಾವ್ ಎಂದು ನರಿಗೆ ಸೂಚನೆ ಕೊಡುತ್ತಿದ್ದಿತು. ಇದರಿಂದ ನರಿಗೆ ಹೆಚ್ಚು ಮಾಹಿತಿ ಸಿಕ್ಕಿತು. ಈಗ ನರಿ ಹುಲಿಗೆ ಮಾತ್ರವಲ್ಲ, ತನ್ನ ಗೆಳೆಯ ಕಾಗೆಗೆ ಕೂಡ ಆಹಾರ ಭಾಗವನ್ನೇ ನೆಡಲು ಶುರುಮಾಡಿತು. ಇವರು ಮೂವರು ಒಟ್ಟಾಗಿ ಬೇಟೆ ಮಾಡುವ ತಂಡವಾಗಿ ಪರಿವರ್ತಿತರಾದರು. ಹುಲಿ, ನರಿ ಮತ್ತು ಕಾಗೆ ಒಂದು ಬಲಿಷ್ಠ ತಂಡವಾಗಿದ್ದರು. ಈ ಮೂವರು ಜೊತೆಯಾಗಿ ಪ್ರಾಣಿಗಳನ್ನು ಬೇಟೆ ಮಾಡಿ ಆಹಾರ ಹಂಚಿಕೊಂಡು ಚೆನ್ನಾಗಿ ಬದುಕುತ್ತಿದ್ದರು. ಉಳಿದ ಕಾಡಿನ ಪ್ರಾಣಿಗಳಿಗೆ ಇದರಿಂದ ಭಯ ತುಂಬಿತ್ತು. ಯಾರೂ ಒಂಟಿಯಾಗಿ ನಡೆಯಲು ಧೈರ್ಯವಿಲ್ಲ. ಎಲ್ಲರೂ ಸದಾ ಭಯಪಟ್ಟುಕೊಂಡು ಇದ್ದರು. ಇದರಿಂದ ಕಾಡಿನಲ್ಲಿ ದೊಡ್ಡ ಗದ್ದಲ ಶುರುವಾಯಿತು. ಅಂತಿಮವಾಗಿ ಎಲ್ಲಾ ಪ್ರಾಣಿಗಳು ಸೇರಿ ಒಂದು ಸಭೆ ಕರೆದವು. ಎಲ್ಲರೂ ತಮ್ಮ ಇದ್ದ ಭಯದ ಬಗ್ಗೆ ಚರ್ಚೆ ಮಾಡಿದರು. ಆಗ ಮೋಲ ಮುಂದೆ ಬಂದು ಹೇಳಿತು, ಈ ಸಮಸ್ಯೆಯನ್ನು ನಾನು ಬಗೆಹರಿಸುತ್ತೇನೆ. ಮರುದಿನವೇ ಮೋಲ ಕಾಗೆಯ ಹತ್ತಿರ ಹೋಗಿ ಶಾಂತಿಯ ಮಾತುಗಳು ನುಡಿದಿತು. ಗೆಳೆಯ, ನೀರಿನೊಳಗೆ ಸಾವಿರಾರು ಮೀನುಗಳಿವೆ. ಅವು ರುಚಿಯಾಗಿವೆ ಎಂಬ ಮಾತು ಕೇಳಿದಿದೆ. ನೀನು ದಿನವಿಡೀ ಕಾಡುಮೆಟ್ಟು ಓಡಿ ಸುಸ್ತಾಗುತ್ತೀಯೆ. ಸ್ನೇಹಿತರೆಂದರೆ ಸಂಕಟದಲ್ಲಿ ನಿಲ್ಲುವವರಾಗಬೇಕು, ಅಲ್ಲವೇ? ಅದನ್ನು ಕೇಳಿದ ಕಾಗೆ ಆಶ್ಚರ್ಯದಿಂದ ಕೇಳಿತು. ನೀನು ಮಾಂಸ ತಿನ್ನೋದಿಲ್ಲ, ಹಾಗಿದ್ದರೆ ನನಗೆ ಯಾಕೆ ಸಹಾಯ ಮಾಡುತ್ತಿದ್ದೀಯಾ? ಮೋಲ ನಗುತ್ತಾ ಉತ್ತರಿಸಿತು, ನಾನು ಗದ್ದೆ ಗೆಣಸು ತಿನ್ನುವವನು. ಆದರೆ ನೀರಲ್ಲಿ ಒಳ್ಳೆ ಮೀನು ಸಿಗದಿದ್ರೆ ನನ್ನನ್ನು ಶಿಕ್ಷಿಸಬಹುದು. ನನಗೆ ಏನೂ ಆಸೆಯಿಲ್ಲ, ನಾನು ಕಾಡಿನ ಶಾಂತಿಯ ಸಾಧನೆಗೆ ಬಯಸುವವನು. ಕಾಗೆಗೆ ಮೋಲದ ಮಾತು 100 ಮೆಣಸು ಸಮಾನವಾಯಿತು. ಅದು ನರಿಯ ಹತ್ತಿರ ಹೋದಾಗ ಎಲ್ಲವನ್ನೂ ತಿಳಿಸಿತು. ನರಿ ತಕ್ಷಣ ಹುಲಿಗೆ ಹೋಗಿ ಹೇಳಿತು, ಓ ಸ್ನೇಹಿತನೇ, ಈ ಬಾರಿ ನಾವು ಮಾಂಸವಲ್ಲ, ಮೀನನ್ನು ಬೇಟೆ ಮಾಡೋಣ. ಹುಲಿ ಆಶ್ಚರ್ಯದಿಂದ ಈ ಹೊಸ ವಿನಂತಿಗೆ ಒಪ್ಪಿತು. ಕೂಡಲೇ ಕಾಗೆ ನದಿಯ ಬಳಿಗೆ ಹಾರಿತು, ನೀರಲ್ಲಿ ಮೀನನ್ನು ಹುಡುಕಲು ಇಳಿಯಿತು. ಆದರೆ ಅದೇ ಸಮಯದಲ್ಲಿ ಒಂದು ದೊಡ್ಡ ಮಾಸುಲೆ, ಮೋಸಾಳಿ, ಕಾಗೆಯನ್ನೇ ಎಡಿದುಬಿಟ್ಟಿತು. ಕಾಗೆ ಕಾವ್ ಕಾವ್ ಎಂದು ಆತಂಕದಲ್ಲಿ ಕೂಗಿತು. ನರಿ ಶಬ್ದ ಕೇಳಿ ನದಿಗೆ ನಿಂತು ದೊಡ್ಡ ಮೀನು ಇರಬೇಕು ಎಂದು ಊಹಿಸಿ ನೀರಿಗೆ ಇಳಿಯಿತು. ಆದರೆ ಇನ್ನೊಂದು ಮೋಸಾಳಿ ನರಿಯನ್ನು ಎಡಿದುಬಿಟ್ಟಿತು. ಇದನ್ನು ಕಂಡು ಹುಲಿ ಎಚ್ಚರಿಕೆಯಿಂದ ನೀರಿಗೆ ಇಳಿಯಿತು. ಆದರೆ ಅಲ್ಲಿಯೇ ಮರೆಯಾಗಿದ್ದ ಇತರೆ ಎಲ್ಲ ಮೊಸಳೆಗಳು ಸೇರಿ ಹುಲಿಯನ್ನು ಹಿಡಿದುಕೊಂಡವು. ಇದೇ ಸಂದರ್ಭದಲ್ಲೇ ಎಲ್ಲಾ ಪ್ರಾಣಿಗಳು ಈ ಘಟನೆಯನ್ನು ನೋಡಿ ಬೆಚ್ಚಿಬಿದ್ದರು. ಆದರೆ ಮೋಲ ಹೊರಬಂದು ಶಾಂತವಾಗಿ ಹೇಳಿತು, ಬಲ, ಬುದ್ಧಿ ಹಾಗೂ ದಾಹ ಯಾವಾಗ ಅತಿಯಾಗಿ ಬೆರೆಸಿದರೆ ಕೊನೆಗೆ ಹಾನಿಯೇ. ನಾವು ಶಾಂತಿಯಲ್ಲಿ ಸಹಕಾರದಿಂದ ಬದುಕಿದರೆ ಮಾತ್ರ ಸಮತೋಲನ ಸಿದ್ಧ. ಈ ಪಾಠದಿಂದ ಪ್ರಾಣಿಗಳೆಲ್ಲ ಮೋಲಾದ ಬುದ್ಧಿವಂತಿಕೆಯನ್ನು ಮೆಚ್ಚಿದವು. ಕಾಡಿನಲ್ಲಿ ಮತ್ತೆ ಶಾಂತಿ ಮೆರೆಯಿತು. ಆಸೆ, ಗರ್ವ ಮತ್ತು ಇತರರ ಮೇಲಾಗುವ ಆಧಾರ ಬಿಟ್ಟರೆ ಸ್ನೇಹ ಮತ್ತು ಶಾಂತಿಯ ಜೀವನವೇ ಶ್ರೇಷ್ಠ. ಎಲ್ಲರೂ ಒಂದಾಗಿ ಬದುಕಿದರೆ ಎಲ್ಲರೂ ಉಳಿತಾಯದಲ್ಲಿ ಇರುತ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.